ಕೇಳುವ ನಾನೂದ ಕನಸು ಕಂಡೆ, ಅಕ್ಕ ಕೇಳುವ ನಾನೂದ ಕನಸು ಕಂಡೆ, ಅಕ್ಕ ಕೇಳುವ ನಾನೂದ ಕನಸು ಕಂಡೆ, ಅಕ್ಕ ಕೇಳುವ ನಾನೂದ ಕನಸು ಕಂಡೆ. ಕಾದಂಬರಿ ಕದಳಿಯ ಕರ್ಪೂರ. ರಚನೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ. ವಾಚನ ಅಶೋಕ್ ಹಂದಿಗೋಳ. ಕಾದಂಬರಿ ಕದಳಿಯ ಕರ್ಪೂರ. ಭಾಗ ಬೆಳೆಯುವ ಬೆಳಕು. ಅಧ್ಯಾಯ 5. ರಾತ್ರಿಯೆಲ್ಲ ಮಹಾದೇವಿ ಗುರುವಿನ ಕರುಣೆಯಲ್ಲೇ ಓಲಾಡಿದಳು. ನರಜನ್ಮವನ್ನು ತೊಡೆದು ಹರಜನ್ಮಕ್ಕೆ ಮಾರ್ಗವನ್ನಿತ್ತ ಅವರ ಒಂದೊಂದು ಮಾತು ಅವಳ ಕಿವಿಯಲ್ಲಿ ರಿಂಗಣಗುಣಿಯುತ್ತಿತ್ತು. ಬೆಳಗಿನ ಜಾವ ಎಂದಿಗಿಂತ ಬಹಳ ಮೊದಲೇ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಪೂಜೆಯಲ್ಲಿ ತೊಡಗಿದ್ದಳು. ತದೇಕ ಚಿತ್ತಳಾಗಿ ಪೂಜೆಯಲ್ಲಿ ಮುಳುಗಿ ಮೈಮರೆತಿರುವ ಮಹಾದೇವಿಯನ್ನು ಲಿಂಗಮ್ಮ ನೋಡಿದಳು. ಗುರುಗಳು ಹೇಳಿದ ಮಾತುಗಳು ಅವಳ ಮುಂದೆ ಸುಳಿದವು ಮತ್ತು ಅಂದು ಮರುಳಸಿದ್ಧರು ಮಾಡಿದ ಆಶೀರ್ವಾದದ ಉಜ್ವಲವಾದ ಮಾತುಗಳು ಎದುರು ನಿಂತಂತಾದವು. ಅಷ್ಟೇ ಅಲ್ಲದೆ ಅವಳ ಮನಸ್ಸು ಇದಕ್ಕಿಂತ ಹಿಂದೆ ನೆಗೆಯಿತು. ತನ್ನ ನೆನಪಿನ ಆಳದಲ್ಲಿ ಅಡಗಿದ್ದ ಹಳೆಯ ಚಿತ್ತಗಳನ್ನು ಚಿತ್ತಭಿತ್ತಿಯ ಮೇಲೆ ಚಿತ್ರಿಸಿಕೊಳ್ಳತೊಡಗಿದಳು. ತನ್ನ ಮಾತುಗಳನ್ನು ತಾನೇ ಆಡಿ ತೋರಿಸುವವಳಂತೆ ಅವಳ ನೆನಪಿನ ಸುರುಳಿ ಬಿಚ್ಚತೊಡಗಿತ್ತು. ಅಂದು ನಾನು ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಕಾಲ. ಇನ್ನೆಲ್ಲ ಸಂಪತ್ತು ನಮಗೆ ಸಮೃದ್ಧವಾಗಿತ್ತು. 4 ಜನರಿಗೆ ಕೈ ಎತ್ತಿ ನೀಡಬಹುದಾದಂತಹ ಅನುಕೂಲ ಮನೆಯಲ್ಲಿ. ನಾವಿದ್ದವರು ಇಬ್ಬರೇ. ಆದರೂ ಮನೆ ದಾಸೋಹದಂತೆ ನಡೆಯುತ್ತಿತ್ತು. ಮಠಕ್ಕೆ ಹೋದಾಗಲೆಲ್ಲ ನಮಗೆ ಧರ್ಮದ ವಿಷಯದಲ್ಲಿ ಬೋಧಿಸುತ್ತಿದ್ದರು ಗುರುಲಿಂಗರು. ಹೀಗೆ ಎಲ್ಲ ರೀತಿಯ ಅನುಕೂಲಗಳಿದ್ದರೂ ನಮ್ಮ ಜೀವನದಲ್ಲಿ ಒಂದೇ ಕೊರತೆ ಇತ್ತು. ನಮಗೆ ಮಕ್ಕಳಿರಲಿಲ್ಲ ಎಂದು ಅದನ್ನು ನಾವು ಆಡಿ ತೋರಿಸದಿದ್ದರೂ ನಮ್ಮಿಬ್ಬರಿಗೂ ಆ ದುಃಖದ ಅರಿವಿತ್ತು. ಒಮ್ಮೆ ಮಠಕ್ಕೆ ಹೋದಾಗ ಗುರುಗಳು ಇದರ ಪ್ರಸ್ತಾಪ ಮಾಡಿದರು. ಅವರಿಗೇ ಅದು ಮನಸ್ಸಿಗೆ ಬಂದಿತ್ತೋ ಅಥವಾ ನನ್ನ ಪತಿ ಹೇಳಿದ್ದರೋ ತಿಳಿಯದು. ಅಂತೂ ಅವರು ಈ ವಿಷಯವನ್ನು ಎತ್ತಿದಾಗ ನನಗೆ ಆಶ್ಚರ್ಯವಾಯಿತು. ಅಷ್ಟರಲ್ಲಿ ಅವರೇ ಹೇಳಿದರು, ಯೋಚಿಸಬೇಡ ತಾಯಿ, ಏಕೈಕ ನಿಷ್ಠೆಯಿಂದ ನಿನ್ನ ಭಕ್ತಿಯನ್ನು ಮುಂದುವರಿಸು. ಶಿವನ ಸಂಕಲ್ಪವಿಲ್ಲದೆ ಯಾವುದೂ ನಡೆಯಲಾರದು. ಅವನು ಕಣ್ಣು ಬಿಟ್ಟರೆ ನಿನಗೂ ಒಂದು ಮಗುವಾದೀತು. ಅಷ್ಟಾದರೆ ಸಾಕು ಗುರುಗಳೇ. ಹೆಣ್ಣೋ ಗಂಡೋ ಯಾವುದೋ ನಮ್ಮ ಮನೆಯನ್ನು ಬೆಳಗಿದರೆ ಸಾಕು. ಆದೀತು. ನಿಮ್ಮ ಮನೆಯನ್ನು ಮಾತ್ರವಲ್ಲದೆ ಮನವನ್ನೂ ಮನುಕುಲವನ್ನೂ ಬೆಳಗುವ ಮಗುವಾದೀತು ಎಂದರು. ಅವರ ಈ ಮಾತೇ ವರವಾಗಲಿ ಎಂದು ಹಾರೈಸಿ ಮನೆಗೆ ಮರಳಿದೆ. ಅಂದು ರಾತ್ರಿ ಏನೇನೋ ಅಲೌಕಿಕ ಅನುಭವಗಳು. ಈ ಒಂದು ಚಿತ್ರ ಮಾತ್ರ ಅಚ್ಚೊತ್ತಿದಂತೆ ಮನಸ್ಸಿನಲ್ಲಿ ಉಳಿದಿದೆ. ಹಾಲಿನಂತಹ ಅಚ್ಚ ಬಿಳಿಯ ಬಣ್ಣದ ಪತ್ತಲವನ್ನುಟ್ಟು ಮುತ್ತೈದೆಯೊಬ್ಬಳು ನಮ್ಮ ಮನೆಯನ್ನು ಪ್ರವೇಶಿಸಿದಳು. ದಟ್ಟವಾಗಿ ವಿಭೂತಿಯನ್ನು ಧರಿಸಿದ ಅವಳ ಹಣೆಯ ಮೇಲೆ ಕುಂಕುಮದ ಕೆಂಪು ಅದೇ ತಾನೇ ಮೂಡುತ್ತಿರುವ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿತ್ತು. ಅವಳ ಕೊರಳನ್ನು ಅಲಂಕರಿಸಿದ್ದು ರತ್ನದ ಹಾರವಲ್ಲ, ರುದ್ರಾಕ್ಷಿಯ ಸರ. ಮುಂಗೈಗಳೆರಡರಲ್ಲೂ ಬಳೆಗಳ ಜೊತೆಗೆ ರುದ್ರಾಕ್ಷಿಯ ಕಂಕಣ ಕಟ್ಟಿತ್ತು. ನೀಳವಾದ ಅವಳ ಕೇಶರಾಶಿಗಳು ಬೆನ್ನ ಮೇಲೆಲ್ಲಾ ಹರಡಿದ್ದುವು. ಮುಖ ಉಜ್ವಲವಾದ ತೇಜಸ್ಸನ್ನು ಹೊರಸೂಸುತ್ತಿತ್ತು. ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಆಕೆ ತೀರಾ ನನ್ನ ಸಮೀಪಕ್ಕೆ ಬಂದಳು. ನನ್ನ ಕಣ್ಣುಗಳಲ್ಲಿ ತನ್ನ ಕಣ್ಣುಗಳನ್ನಿಟ್ಟಂತೆ ನನ್ನನ್ನು ದಿಟ್ಟಿಸಿದಳು. ನನ್ನ ದೇಹವೆಲ್ಲ ರೋಮಾಂಚನವಾದಂತಾಯಿತು. ಯಾವುದೋ ಲೋಕದತ್ತ ಜಾರಿಕೊಂಡು ಅಥವಾ ಏರಿಕೊಂಡು ಹೋಗುತ್ತಿರುವಂತೆ ಅನಿಸಿತು. ಈ ಮನೆ, ಮಠ, ಜಗತ್ತು ಎಲ್ಲವೂ ದೂರ ದೂರ ಹೋದಂತೆ ಭಾಸವಾಯಿತು. ಭೀತಿಯೋ ಕುತೂಹಲವೋ ಸಂತೋಷವೋ ಯಾವುದೂ ಅರಿಯದ ಭಾವವೊಂದು ನನ್ನನ್ನು ಆಕ್ರಮಿಸಿ ಬೆಳೆಯಿತು. ಅದನ್ನು ತಡೆಯಲಾರದೆ ನಾನು ಕೂಗಿಕೊಂಡೆ, ನನಗೇನಾಗುತ್ತಿದೆ? ನಾನೆಲ್ಲಿಗೆ ಹೋಗುತ್ತಿದ್ದೇನೆ? ಆಕೆ ಇನ್ನೂ ಹತ್ತಿರಕ್ಕೆ ಬಂದು ನನ್ನನ್ನು ಮುಟ್ಟಿದಂತಾಯಿತು.
ಅಬ್ಬಾ, ಅದೊಂದು ಮಿಂಚಿನ ಶಕ್ತಿಯ ಸ್ಪರ್ಶ, ಶೀತಲ ಮಿಂಚು. ಪ್ರಕ್ಷುಬ್ಧವಾದ ನನ್ನ ಭಾವನೆಗಳ ತಳಮಣವೆಲ್ಲ ಆ ಮಾಂತ್ರಿಕ ಸ್ಪರ್ಶದಿಂದ ಶಾಂತವಾಗಿ ಪ್ರಶಾಂತವಾದ ಕ್ಷೀರಸಾಗರದ ಮುಂದೆ ನಿಂತಂತಾಯಿತು. ಮರುಕ್ಷಣದಲ್ಲಿಯೇ ಕಣ್ಣನ್ನು ಕೋರೈಸುವಂತ ಬೆಳಕಿನ ಮೊತ್ತ ಮೂಡಿದಂತಾಯಿತು. ಕ್ಷೀರಸಾಗರದಿಂದ ಮೂಡಿ ಬಂದ ಚಂದ್ರನಂತೆ ಆ ಬೆಳಕಿನ ರಾಶಿಯೆಲ್ಲ ಮೂರ್ತಿಗೊಂಡು ಆಕೆಯ ಕೈಯನ್ನು ಸೇರಿತು. ಮಧುರವಾದ ಮಂದಹಾಸವನ್ನು ಬೀರುತ್ತಾ ಆ ಮೂರ್ತಿಯನ್ನು ನನ್ನತ್ತ ನೀಡಿದಳು. ನಾನು ದಿಗ್ಭ್ರಮೆಗೊಂಡಂತವಳಾಗಿ ಅದನ್ನೇ ದಿಟ್ಟಿಸುತ್ತಿದ್ದೆ. ಕೊನೆಗೆ ಕೇಳಿದೆ, ನೀನಾರು ಮಹಾತಾಯಿ? ನೀನಂದಂತೆ ನಾನು ಮಹಾತಾಯಿ, ಸಕಲ ಲೋಕಗಳನ್ನು ಹೆತ್ತ ಮುತ್ತೈದೆ. ಇದನ್ನು ತೆಗೆದುಕೋ ಎಂದು ಬೆಣ್ಣೆಯ ಮುದ್ದೆಯಂತಿದ್ದ ಬೆಳಕಿನ ಮೂರ್ತಿಯನ್ನು ನನ್ನ ಕೈಯಲ್ಲಿ ಇಟ್ಟಳು. ಮತ್ತೆ ಹೇಳಿದಳು, ಇದು ನನ್ನ ಶಕ್ತಿಯ ಒಂದು ಮುಖ. ಹೆಣ್ಣುತನದ ಸಾರ್ಥಕತೆಯನ್ನು ಸಾರುವ ಸಾತ್ವಿಕ ಶಕ್ತಿ ನನ್ನ ಮಾಯಾಶಕ್ತಿಯ ಮುಖದಲ್ಲಿಯೇ ಮಗ್ನವಾದ ಜಗತ್ತಿಗೆ ಇದೊಂದು ಉಜ್ವಲ ಸೂರ್ಯನಂತೆ ಕಂಗೊಳಿಸಿ ನನ್ನ ಶಕ್ತಿಯ ಸಾರ್ಥಕತೆಯನ್ನು ಮಾಡಿಕೊಡಲಿ. ಅದಕ್ಕೆ ನೀನು ನಿಮಿತ್ತ ಕಾರಣಳಾಗು. ಈ ಬಂಜಿಗೆ ಅಂತಹ ಭಾಗ್ಯ ಉಂಟೆ ತಾಯಿ? ಆಗಲೂ ಮಕ್ಕಳಿಲ್ಲದ ಕೊರಗೆ ಮುಂದಾಗಿ ನನ್ನಿಂದ ಈ ಮಾತನ್ನು ಆಡಿಸಿತು. ಆ ನಿಂದೆಯಿಂದಲೂ ನೀನು ದೂರವಾಗುತ್ತೀಯ. ಬಂಜೆ ಎಂಬ ಕಳಂಕದಿಂದ ದೂರವಾಗಿ ಜಗತ್ತಿಗೆ ಒಂದೆಳಾದ ಮಗಳನ್ನು ಕಾಣುವ ಭಾಗ್ಯ ನಿನ್ನದಾಗುತ್ತದೆ. ನೀನಿನ್ನೂ ಬಂಜೆಯಲ್ಲ ಎನ್ನುತ್ತಿದ್ದಂತೆಯೇ ನನ್ನ ಕೈಲಿದ್ದ ಬೆಳಕಿನ ಮೂರ್ತಿ ಪುಟಿದೆದ್ದು ನನ್ನ ದೇಹವನ್ನೆಲ್ಲ ವ್ಯಾಪಿಸಿದಂತಾಯಿತು. ಮುಂದಿನ ಮೂರ್ತಿಯೂ ಅದೃಶ್ಯವಾಗಿತ್ತು. ಎಚ್ಚರಾದ ಮೇಲೂ ದೇಹ ಭಾವಾವೇಗದಿಂದ ಕಂಪಿಸುತ್ತಿತ್ತು. ಆ ದೃಶ್ಯ, ಆ ಮಾತು, ಆ ಘಟನೆ ನನಸಿಗಿಂತಲೂ ಹೆಚ್ಚು ಸ್ಪಷ್ಟತರವಾಗಿ ಕಾಣುತ್ತಿತ್ತು. ನೀನಿನ್ನು ಬಂಜೆಯಲ್ಲ ಎಂಬ ಮಾತು ಕಿವಿಯಲ್ಲಿ ಮೊಳಗಿತು. ಭಾವಾವೇಗವನ್ನು ತಾಳಲಾರದೆ ಅವರಿಗೆ ಅದನ್ನು ತಿಳಿಸಿದೆ. ಅವರು ಮೊದಲು ನಕ್ಕರು, ಕ್ರಮೇಣ ಕೇಳುತ್ತಾ ಕೇಳುತ್ತಾ ಹೋದಂತೆ ಗಂಭೀರರಾದರು. ಇದಾದ ಕೆಲವು ದಿನಗಳಲ್ಲಿಯೇ ತಿಳಿಯಿತು, ನೀನಿನ್ನು ಬಂಜೆಯಲ್ಲ ಎಂಬ ಮಾತಿನ ಸತ್ಯ. ನಾನು ಗರ್ಭವತಿಯಾಗಿದ್ದೆ. ಹೀಗೆ ಲಿಂಗಮ್ಮನ ಮನಸ್ಸಿನ ಮುಂದೆ ಹಿಂದಿನ ಸ್ಮರಣೆಯ ಮೆರವಣಿಗೆ ನಡೆದಿತ್ತು. ಶಿಶು ಗರ್ಭಕ್ಕೆ ಬಂದಂದಿನಿಂದ ತಾನು ಕಂಡ ಅನುಭವಗಳು, ತನ್ನಲ್ಲಿ ತಲೆದೋರುತ್ತಿದ್ದ ದೈವಿಕ ಬಯಕೆಗಳು, ಜನನದ ಸನ್ನಿವೇಶ, ಮರುಳಸಿದ್ಧರು ನುಡಿದ ಮಂಗಳಕರವಾದ ಮುನ್ಸೂಚನೆ, ಗುರುಲಿಂಗ ದೇವರ ಅಪಾರವಾದ ಅನುಗ್ರಹ ಎಲ್ಲವೂ ಅವಳ ಮನಸ್ಸನ್ನು ತುಂಬಿದವು. ಈ ಎಲ್ಲ ಘಟನೆಗಳ ಮುನ್ಸೂಚನೆಯ ನಿರೀಕ್ಷೆಗನುಗುಣವಾಗಿಯೇ ಮಹಾದೇವಿಯ ಜೀವನ ರೂಪುಗೊಳ್ಳುತ್ತಿತ್ತು. ಬಾಲ್ಯದಿಂದಲೂ ಅವಳಲ್ಲಿ ಕಾಣುತ್ತಿರುವ ದೈವಿಕವಾದ ಹಂಬಲ, ವಯಸ್ಸಿಗೆ ಮೀರಿದ ಮಾನಸಿಕ ಪರಿಪಕ್ವತೆ, ಆತ್ಮವೀಕ್ಷಣೆಯ ಅಂತರ್ದೃಷ್ಟಿ ಇವೆಲ್ಲವುಗಳನ್ನು ನೆನೆದಳು ಲಿಂಗಮ್ಮ. ಆಕೆಯ ದೃಷ್ಟಿ ಪೂಜೆಯ ಕೋಣೆಯತ್ತ ತಿರುಗಿತು. ಲಿಂಗಮ್ಮನ ಬೆಳಗಿನ ಕೆಲಸವೆಲ್ಲ ಮುಗಿಯುತ್ತಾ ಬಂದಿದ್ದರೂ ಮಹಾದೇವಿಯ ಪೂಜೆ ಇನ್ನೂ ಮುಗಿದಿರಲಿಲ್ಲ. ಈ ವೇಳೆಗೆ ಮಾದೇವಿ ಮಾದೇವಿ ಎಂದು ಕೂಗುತ್ತಾ ಒಳಗೋಡಿ ಬಂದಳು ಶಂಕರಿ. ಶಂಕರಿ ಪಕ್ಕದ ಮನೆಯ ನಾಗಭೂಷಣ ಶರ್ಮರ ಮಗಳು, ಮಹಾದೇವಿಯ ಗೆಳತಿ. ಸ್ವಲ್ಪ ಹೆಚ್ಚು ಕಡಿಮೆ ಇಬ್ಬರಿಗೂ ಒಂದೇ ವಯಸ್ಸು. ಎಳೆಯತನದಿಂದಲೂ ಇಬ್ಬರು ಒಟ್ಟಿಗೇ ಬೆಳೆದವರು. ಅವರಿಬ್ಬರಿಗೂ ಅವೆರಡು ಮನೆಗಳು ತಮ್ಮ ಮನೆಗಳಂತೆಯೇ ಇದ್ದುವು. ಮಾದೇವಿ, ಇವತ್ತು ಹೂವನ್ನು ತರುವುದಕ್ಕೆ ಬರುವುದಿಲ್ಲವೇನೆ ಎನ್ನುತ್ತಾ ಒಳಗೆ ಬಂದಳು. ಸಾಮಾನ್ಯವಾಗಿ ದಿನವೂ ಮುಂಜಾನೆ ಊರ ಮುಂದಿರುವ ಉದ್ಯಾನಕ್ಕೆ ಹೋಗಿ ಅಲ್ಲಿಂದ ಹೂವುಗಳನ್ನು ತರುವುದು ಅವರ ರೂಢಿಯಾಗಿತ್ತು. ಬಾ ಶಂಕರಿ, ಕರೆಯುತ್ತಾ ಹೇಳಿದಳು ಲಿಂಗಮ್ಮ. ಮಹಾದೇವಿಯ ಪೂಜೆ ಇನ್ನೂ ಮುಗಿದಿಲ್ಲ. ಶಂಕರಿ, ಬಂದೆ ತಾಳೆ, ಪೂಜೆಯ ಕೋಣೆಯಿಂದಲೇ ಹೇಳಿದಳು. ಅತ್ತ ನಡೆಯುತ್ತಾ ಶಂಕರಿ, ಓ ಏನು ಶರಣಮ್ಮ, ಇನ್ನೇನು ಹಾಗಾದರೆ ನಿನ್ನ ಜೊತೆ ನಮಗೆಲ್ಲ ತಪ್ಪಿದಂತೆಯೇ ಹಾಸ್ಯ ಮಾಡಿ ನಕ್ಕಳು. ಈ ವೇಳೆಗೆ ಮಹಾದೇವಿ ಹೊರಗೆ ಬಂದಿದ್ದಳು. ರಾಜಬೀದಿಯಲ್ಲಿ ನಡೆಯತೊಡಗಿದರು.
ಉಡುತಡಿಯ ಪ್ರಮುಖ ಬೀದಿಯೆಂದರೆ ಇದೆ. ಪೂರ್ವಾಭಿಮುಖವಾದ ಅರಮನೆಯ ಮಹಾದ್ವಾರದಿಂದ ನೇರವಾಗಿ ಹೊರಟ ಈ ರಸ್ತೆ ಊರಿನ ಮಧ್ಯದಲ್ಲಿ ನಡೆದು ಊರಿನ ರಾಜೋದ್ಯಾನವನ್ನು ತಲುಪುತ್ತಿತ್ತು. ಅರಮನೆಯ ಮಹಾದ್ವಾರದಿಂದ 4-6 ಹೆಜ್ಜೆಗಳು ಈ ರಸ್ತೆಯಲ್ಲಿ ಬಂದೊಡನೆಯೇ ಉತ್ತರ ದಕ್ಷಿಣವಾಗಿ ಹಬ್ಬಿದ 2 ಸಾಲು ಪೇಟೆಯ ಬೀದಿಗಳು ಇದಕ್ಕೆ ಬಂದು ಸೇರುತ್ತಿದ್ದವು. ಆ ಪೇಟೆ ಬೀದಿಗಳು ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದವು. ರಾಜಬೀದಿಯಲ್ಲಿ ಇಕ್ಕೆಲಗಳಲ್ಲಿಯೂ ಶ್ರೀಮಂತ ಹರ್ಮ್ಯಗಳು ಕಲಿಯುತ್ತಿದ್ದವು. ಊರಿನ ಪ್ರಮುಖ ವ್ಯಾಪಾರಿಗಳು, ಅಧಿಕಾರಿಗಳು, ಶ್ರೀಮಂತರು, ಧೀಮಂತರು ಎಲ್ಲರೂ ವಾಸಿಸುತ್ತಿದ್ದುದು ಸಾಮಾನ್ಯವಾಗಿ ಇಲ್ಲಿಯೇ. ಈ ರಸ್ತೆಯ 2 ಕಡೆಗಳಲ್ಲಿಯೂ ಊರು ಹಬ್ಬಿ ಹರಡಿತ್ತು. ಅರಮನೆಗೂ ರಾಜೋದ್ಯಾನಕ್ಕೂ ಸರಿಸಮನಾಗಿ ಮಧ್ಯದಲ್ಲಿ ಓಂಕಾರನ ಮನೆಯಿತ್ತು. ಈ ರಾಜಬೀದಿಯಲ್ಲಿ ಮಹಾದೇವಿ ಮತ್ತು ಶಂಕರಿ ರಾಜಬೀದಿಯಲ್ಲಿ ಸ್ವಲ್ಪ ದೂರ ನಡೆಯುತ್ತಿದ್ದಂತೆಯೇ ಇನ್ನೊಬ್ಬಳು ಗೆಳತಿ ಇವಳಿಗಾಗಿ ಕಾಯುತ್ತಿದ್ದುದು ಕಾಣಿಸಿತು. ಏನೇ ಇಷ್ಟೊತ್ತು ಬರೋದು? ಕಾದು ಕಾದು ಸಾಕಾಯಿತು ಕೇಳಿದಳು ಕಾಯುತ್ತಿದ್ದ ಗೆಳತಿ ಕಾತ್ಯಾಯಿನಿ. ನಾನೇನು ಮಾಡಲೇ ಕಾತ್ಯಾಯಿನಿ, ಎಲ್ಲ ಈ ಮಹಾದೇವಿಯ ಆಟ. ಇವಳು ಬರುತ್ತಾಳೆಂದು ಕಾದು ಕಾದು ಸಾಕಾಗಿ ಕೊನೆಗೆ ನಾನೇ ಹೋಗಿ ಎಬ್ಬಿಸಿಕೊಂಡು ಬಂದೆ ಹೇಳಿದಳು ಶಂಕರಿ. ಹೌದೇನೆ ಮಹಾದೇವಿ, ಇಷ್ಟೊತ್ತು ಮಲಗಿದ್ದೇನೆ? ಮಲಗಿರ್ಲಿಲ್ಲ ಕಣೆ. ಮಹಾದೇವಿಗೆ ಮಾತನಾಡಲು ಅವಕಾಶ ಕೊಡದೆ ತಾನೇ ಹೇಳಿದಳು ಶಂಕರಿ. ನಿನ್ನೆ ಅವಳ ಮದುವೆ ಆಯಿತು, ಗಂಡನ ಪೂಜೆ ಮಾಡುತ್ತಿದ್ದಳು. ನಿನ್ನೆ ಅವಳ ಮದುವೆ ಆಯಿತು, ಗಂಡನ ಪೂಜೆ ಮಾಡುತ್ತಿದ್ದಳು ನಗುತ್ತಿದ್ದಳು ಶಂಕರಿ. ಏನೇ ಅದು ಹುಡುಗಾಟ? ಸಲುಗೆಯಿಂದ ಗದರಿದಳು ಮಹಾದೇವಿ. ಹುಡುಗಾಟವೇನು, ನೀನೇ ಹೇಳಲಿಲ್ವೇ ಎಂದು ಕಾತ್ಯಾಯನ ಕಡೆ ತಿರುಗಿ, ನೋಡೆ ಕಾತ್ಯಾಯನಿ, ನಿನ್ನೆ ಇವಳಿಗೆ ದೀಕ್ಷೆ ಆಯ್ತಲ್ಲ, ಆಗ ನಿನ್ನ ಮದುವೆ ಊಟ ಯಾವಾಗಮ್ಮ ಅಂತ ನಮ್ಮಪ್ಪ ಕೇಳಿದರೆ ಈಕೆ ಏನು ಹೇಳಿದಳು ಗೊತ್ತೇ? ಇದೇ ನನ್ನ ಮದುವೆ, ಮಲ್ಲಿಕಾರ್ಜುನನೇ ನನ್ನ ಗಂಡ, 2 ಊಟವನ್ನು ಈಗಲೇ ಮಾಡಿಬಿಡಿ ಅನ್ನಬೇಕೆ? ಅದಕ್ಕೆ ಹೇಳಿದ್ದು ನಿನ್ನೆ ಇವಳಿಗೆ ಮದುವೆ ಆಯ್ತು ಅಂತ. ಈ ವೇಳೆಗೆ ಇನ್ನೊಬ್ಬ ಗೆಳತಿ ಬರುತ್ತಿರುವುದನ್ನು ನೋಡಿ ಕಾತ್ಯಾಯಿನಿಂದ ದೃಷ್ಟಿ ಅತ್ತ ತಿರುಗಿತು. ಅಲ್ನೋಡ್ರೆ, ದಾಕ್ಷಾಯಣಿ ಬರುತ್ತಿದ್ದಾಳೆ, ಅವಳಿಗೆ ನಿಜವಾಗಿಯೂ ಮದುವೆ ಗೊತ್ತೇನೆ? ಹೌದೇನೆ? ಶಂಕರಿ ಕೇಳಿದಳು. ಆ ವೇಳೆಗೆ ದಾಕ್ಷಾಯಣಿ ಹತ್ತಿರ ಬಂದಿದ್ದಳು. ಇವರ ಹಿರಿಯ ಗೆಳತಿಯ ಆಕೆ. ಕೌಮಾರ್ಯವನ್ನು ದಾಟಿ ಯೌವನದಲ್ಲಿ ಪಾದಾರ್ಪಣೆ ಮಾಡುತ್ತಿರುವ ಎಳೆಯ ತರುಣಿ. ಅವಳು ಸಮೀಪಿಸುತ್ತಿದ್ದಂತೆಯೇ ಶಂಕರಿ ತುಂಟು ಧ್ವನಿಯಿಂದ ಕೇಳಿದಳು, ನಿನಗೆ ಮದುವೆಯಂತೆ ಹೌದೇ ದಾಕ್ಷಾಯಣಿ? ಯಾರೇ ಹೇಳಿದವರು? ದಾಕ್ಷಾಯಣಿಯ ಧ್ವನಿಯಲ್ಲಿ ಹುಸಿ ಮುನಿಸಿತ್ತು. ಯಾರೋ, ಹೌದೋ ಅಲ್ಲವೋ ಅದನ್ನು ಹೇಳು, ಕಾತ್ಯಾಯಿನಿ ಧ್ವನಿಗೂಡಿಸಿದಳು. ನಿನ್ನದೇ ಇದೆಲ್ಲ ಚೇಷ್ಟೆ, ನಿನ್ನ ಹತ್ರ ಹೇಳಲೇಬಾರ್ದಾಗಿತ್ತು ಎಂದು ಹೇಳಿದರೂ ಆ ವಿಷಯವನ್ನೆತ್ತಿದ್ದುದು ದಾಕ್ಷಾಯಣಿಗೆ ಸಂತೋಷಜನಕವಾಗಿಯೇ ಇತ್ತೆಂಬುದನ್ನು ಅವಳ ಮುಖಭಾವ ಹೇಳುವಂತಿತ್ತು. ಇರಲಿ, ಹುಡುಗ ಒಪ್ಪಿದನೇ? ಹೇಗಿದ್ದಾನೆ ಅವರ? ಮತ್ತೆ ಹೇಳಿದಳು ಕಾತ್ಯಾಯಿನಿ. ಹೋಗೆ ನೀನಂತೂ. ದಾಕ್ಷಾಯಣಿಯ ಮುಖ ರಕ್ತವಾಯಿತು. ಏನೇ ಅದು ಕಾತ್ಯಾಯಿನಿ? ಯಾವ ಹುಡುಗ? ಏನನ್ನು ಒಪ್ಪೋದು? ಏನನ್ನೂ ಅರಿಯದವಳಾಗಿ ಮಹಾದೇವಿ ಕೇಳಿದಳು. ನಿನ್ನೆ ಇವ್ರ ಮನೆಗೆ ಹುಡುಗ ಬಂದಿದ್ದಂತೆ, ಕಾತ್ಯಾಯಿನಿ ಹೇಳಿದಳು. ಏಕೆ? ಮತ್ತೆ ಮಹಾದೇವಿಯ ಪ್ರಶ್ನೆ. ನೋಡೋದಕ್ಕೆ. ನೋಡೋದಕ್ಕೆ? ಏನನ್ನು ನೋಡೋದಕ್ಕೆ? ಮುಗ್ಧತೆ ತುಂಬಿತ್ತು ಮಹಾದೇವಿಯ ಪ್ರಶ್ನೆಯಲ್ಲಿ. ಅಯ್ಯೋ, ಈ ಮಹಾದೇವಿಗಂತೂ ವ್ಯವಹಾರ ಜ್ಞಾನವೇ ಇಲ್ಲ ಎಂದು ಕಾತ್ಯಾಯಿನಿ ಹೇಳುವಷ್ಟರಲ್ಲಿ ಶಂಕರಿ ವಿವರಿಸತೊಡಗಿದಳು. ಹುಡುಗ ಬಂದು ಹುಡುಗಿ ನೋಡಿ ಅವಳನ್ನು ಒಪ್ಪಿದ್ರೆ ತಾನೇ ಮದುವೆ ಮಹಾದೇವಿ. ನಿನಗೂ ಆ ಕಾಲ ಬಂದಾಗ ಗೊತ್ತಾಗುತ್ತೆ, ಹುಡುಗನ ಮುಂದೆ ಕುಳಿತುಕೊಳ್ಳೋದು ಕಾತ್ಯಾಯಿನಿಯ ನಕ್ಕಳು. ಅವಳಿಗೇನಮ್ಮ, ಕಂಡೊಡನೆ ಎಂಥವನಾದರೂ ಇವಳ ರೂಪದ ಬಲೆಯಲ್ಲಿ ಬಿದ್ದಾನು, ಅಂತಹ ಸೌಂದರ್ಯದ ಪುತ್ಥಳಿಯಾಗುತ್ತಾಳೆ ನಮ್ಮ ಮಹಾದೇವಿ. ಅಷ್ಟೇನು ಕುರುಪಿಯಲ್ಲದಿದ್ದರೂ ತನ್ನ ಸೌಂದರ್ಯದ ಪರಿಮಿತಿಯನ್ನು ತಿಳಿಯತೊಡಗಿದ್ದ ದಾಕ್ಷಾಯಣಿ ಹೇಳಿದಳು. ಓ,
ಯಾರೋ ಬಂದು ನೋಡಿ ಮೆಚ್ಚುವುದು ಬೇರೆ ಆಗಬೇಕೇನು? ಆಶ್ಚರ್ಯದ ಉದ್ಗಾರ ಮಹಾದೇವಿಯದು. ಹೋಗೆ, ಬರೀ ಪೂಜೆ ಮಾಡ್ಕೊಂಡು ಇರ್ಲಿಕ್ಕೆ ಲಾಯಕ್ ನೀನು, ಹೇಳಿದಳು ಕಾತ್ಯಾಯನಿ. ಈ ವೇಳೆಗೆ ರಾಜಬೀದಿಯನ್ನು ದಾಟಿ ಉದ್ಯಾನವನ್ನು ಸಮೀಪಿಸಿದ್ದರು. ಮೇಲೇಳುತ್ತಿರುವ ಬೆಳಗಿನ ಬಾಲ ಸೂರ್ಯನ ಎಳೆಯ ಬಿಸಿಲಿನಲ್ಲಿ ಉದ್ಯಾನವನ ಸುಂದರವಾಗಿ ಕಂಗೊಳಿಸುತ್ತಿತ್ತು. ವಿಸ್ತಾರವಾದ ಆ ಉದ್ಯಾನದ ಒಂದು ಭಾಗ ರಾಜನಿಗಾಗಿ, ರಾಜ ಪರಿವಾರಕ್ಕಾಗಿ ಮಾತ್ರ ಮೀಸಲಾಗಿತ್ತು. ಇನ್ನುಳಿದ ಭಾಗವೆಲ್ಲ ಸಾರ್ವಜನಿಕ ವಿಶ್ರಾಂತಿ ಮತ್ತು ವಿಹಾರ ಸ್ಥಳವಾಗಿತ್ತು. ಉದ್ಯಾನದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದಕ್ಕಾಗಿಯೇ ವಿಶೇಷವಾದ ರಾಜ ಸಿಬ್ಬಂದಿ ನೇಮಕವಾಗಿತ್ತು. ಈಚೆಗೆ ಕೌಶಿಕ ರಾಜನು ಪಟ್ಟಾಭಿಷಿಕ್ತನಾದ ಮೇಲಂತೂ ಉದ್ಯಾನವನಕ್ಕೆ ಒಂದು ಹೊಸ ಕಾಂತಿ ಬಂದಿತ್ತು. ಅರಮನೆಯ ರಾಜೋದ್ಯಾನಕ್ಕೆ ಕೊಡುವಷ್ಟೇ ಗಮನವನ್ನು ಇದಕ್ಕೂ ಕೊಟ್ಟಿದ್ದ ಕೌಶಿಕ. ಸೌಂದರ್ಯೋಪಾಸಕನಾಗಿದ್ದ ಆ ತರುಣರಾಜ ತಾನೇ ನಿಂತು ಅತ್ಯಾಸಕ್ತಿಯಿಂದ ಇದನ್ನು ಇಂದ್ರನ ನಂದನವನನ್ನಾಗಿ ಮಾರ್ಪಡಿಸಿದ್ದ. ಅಪೂರ್ವವಾದ ತರುಲತಾದಿ ಸಮೂಹಗಳಿಂದ, ನಯನ ಮನೋಹರವಾದ ನೂರಾರು ಬಗೆಯ ಪುಷ್ಪ ಸಂಚಯಗಳಿಂದ ನೋಡಿದವರ ಕಣ್ಮನಗಳನ್ನು ಅದು ಅಪಹರಿಸುವಂತಿತ್ತು. ಮಲ್ಲಿಕಾ ಕುಂಜಗಳು, ಮಾಧವೀಲತಾ ಗ್ರಹಗಳು, ಸುರಗಿಯ ಪರಿಮಳ ಮಂಟಪಗಳು, ಮಾವಿನ ತೋಪುಗಳು, ಮಂದಾರದ ಮಂಗಳ ಮಂದಿರಗಳು ಒಂದೊಂದು ಕೌಶಿಕ ರಾಜನ ಸೌಂದರ್ಯೋಪಾಸನೆಗೆ ಸಾಕ್ಷಿಯನ್ನು ನುಡಿಯುವಂತಿದ್ದವು. ರಾಜಧಾನಿಯ ಹೆಮ್ಮೆಯ ಆಸ್ತಿಯಾಗಿತ್ತು ಆ ಉದ್ಯಾನವನ. ಗಿಡಗಳ ಮೇಲೆ, ಲತೆಗಳ ಮೇಲೆ ತಲೆ ಎತ್ತಿ ನಿಂತಿರುವ ನಾನಾ ವರ್ಣದ ಹೂವುಗಳು ಬೆಳಗಿನ ಶೀತಲ ಮಂದ ಮಾರುತನ ವಿನ್ಯಾಸಕ್ಕೆ ಅನುಗುಣವಾಗಿ ಲಾಸ್ಯವಾಡುತ್ತಾ ಆಹ್ವಾನವೀಯುವಂತಿದ್ದವು. ಅವುಗಳ ನಾನಾ ಬಗೆಯ ಒಟ್ಟು ಪರಿಮಳದಿಂದ ಸುಗಂಧಿತನಾದ ವಾಯುದೇವ ಬಹುದೂರದಿಂದಲೇ ಅತಿಥಿಗಳಿಗೆ ಸ್ವಾಗತವೀಯುತ್ತಾ ಸೌಂದರ್ಯದ ಸನ್ನಿಧಿಯ ಕಡೆಗೆ ಕರೆದೊಯ್ಯುತ್ತಿದ್ದ. ಅದನ್ನು ಸಮೀಪಿಸುತ್ತಿದ್ದಂತೆಯೇ ಉಳಿದೆಲ್ಲ ಮಾತುಗಳು ಮರೆತು ಹೋಗಿ ಅದರ ಸೌಂದರ್ಯವೇ ಮನಸ್ಸನ್ನು ತುಂಬುತ್ತಿತ್ತು. ಈಗಲೂ ಹಾಗೆಯೇ ಆಯಿತು. ಮಹಾದೇವಿ ಮತ್ತು ಗೆಳತಿಯರಿಗೆ ಉದ್ಯಾನವನನ್ನು ಪ್ರವೇಶಿಸುತ್ತಿದ್ದಂತೆಯೇ ಎಲ್ಲವನ್ನೂ ಮರೆತರು. ಹೂವುಗಳ ಮಧ್ಯದಲ್ಲಿ ಹೂವುಗಳಾಗಿ ಇವರೂ ಸುತ್ತಿದರು. ಅವಶ್ಯಕವಾದಷ್ಟು ಹೂವುಗಳನ್ನು ಎತ್ತಿಕೊಂಡರು. ಈ ವೇಳೆಗೆ ಸೂರ್ಯ ಮೇಲೆ ಬರುತ್ತಿದ್ದ. ಎಳೆಯ ಬಿಸಿಲಿನ ಬಿಸಿ ಸ್ವಲ್ಪ ಹೆಚ್ಚಾಗತೊಡಗಿತ್ತು. ಮೇಲೆ ನೋಡುತ್ತಾ ಮಹಾದೇವಿ ಹೇಳಿದಳು, ಆಗಲೇ ಬಿಸಿಲೇರುತ್ತಾ ಬಂತು. ಇವತ್ತು ಮಠಕ್ಕೆ ಬೇರೆ ಹೋಗಬೇಕು. ಸಾಕು, ಹೋಗೋಣ ಬನ್ರೆ. ನಿನ್ನೆ ಗುರುಗಳು ಬಂದರಂತೆ. ಇನ್ನು ಶಾಲೆಯೊಂದಲ್ಲದೆ ಮತ್ತೆ ಮಠದ ಯಾತ್ರೆ ಬೇರೆ ಪ್ರಾರಂಭವಾಯ್ತಲ್ಲವೇ ನಿನಗೆ? ದಾಕ್ಷಾಯಣಿ ಕೇಳಿದಳು. ಹೌದು, ನಾನು ಕಲಿತಿರುವ ವಚನಗಳನ್ನೆಲ್ಲ ಅವರಿಗೆ ಒಪ್ಪಿಸಬೇಕು. ಹೊಸ ವಚನಗಳನ್ನು ಕಲಿಯಬೇಕು. ಶಂಕರಿ, ನೀನು ಬರುತ್ತೀಯಾ ಶಾಲೆಗೆ? ಉತ್ಸಾಹ ತುಂಬಿತ್ತು ಮಹಾದೇವಿಯ ಮಾತಿನಲ್ಲಿ. ನೀವೇ ಸರಿಯಮ್ಮ, ನಾನು ಶಾಲೆಗೆ ಹೋಗುತ್ತೇನೆ ಅಂತ ಕೇಳಿದರೆ ಮನೆಯಲ್ಲಿ ಹೇಳುತ್ತಾರೆ, ನಿನಗೇ ತಕ್ಕೆ ಅದೆಲ್ಲ, ಓದು ಕಲಿತು ನೀನೇನು ಮಾಡುತ್ತಿ? ಹೆಣ್ಣು ಮಕ್ಕಳಿಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಎಂದು ತನ್ನ ಅತೃಪ್ತ ಬಯಕೆಯನ್ನು ವ್ಯಕ್ತಪಡಿಸಿದಳು ಕಾತ್ಯಾಯನಿ. ಅವರೆಲ್ಲ ಹಾಗೆ. ಹೆಣ್ಣು ಮಕ್ಕಳು ಅಂದ್ರೆ ಏನೋ ಅಸಡ್ಡೆ. ಯಾವಾಗಲೂ ಅಷ್ಟೇ, ಹೆಂಗಸರಿಗೆ ಇದೇಕೆ, ಹೆಂಗಸರಿಗೆ ಅದೇಕೆ ಎನ್ನುತ್ತಾರೆ, ಸಿಡುಕಿದಳು ಮಹಾದೇವಿ. ನಮ್ಮ ತಂದೆಯಂತೂ ಸರಿ, ತಾಯಿಯೂ ಹಾಗೆ ಹೇಳುತ್ತಾರೆ. ಅವರು ಹೆಂಗಸರೇ ಅಲ್ಲವೇ? ಅವರೇ ಹಾಗೆ ಹೇಳುತ್ತಾರಲ್ಲ. ತನ್ನ ಸಂಶಯವನ್ನು ವ್ಯಕ್ತಪಡಿಸಿದಳು ಕಾತ್ಯಾಯನಿ. ಪಾಪ, ಅದೇ ರೀತಿಯಲ್ಲಿ ಬೆಳೆದಿದ್ದಾರೆ, ಹಾಗೆ ಹೇಳುತ್ತಾರೆ. ಅದನ್ನೆಲ್ಲ ಬದಲಾಯಿಸಿ ಬಿಡಬೇಕು. ದಿಟ್ಟತನವಿತ್ತು ಮಹಾದೇವಿಯ ಮಾತಿನಲ್ಲಿ. ಓಹೋ, ಬಹಳ ಗಟ್ಟಿಗಳು. ಇನ್ನೊಂದು ವರ್ಷ ಹೋಗಲಿ, ನೀನು ಬದಲಾಯಿಸೋದು ಗೊತ್ತಾಗುತ್ತೆ. ಈಗೇನೋ ಇನ್ನೂ ಚಿಕ್ಕವಳು, ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ಆಗ ನೋಡು, ಇನ್ನೊಬ್ಬನ ಕೈಗೆ ಕೊಟ್ಟರೆ ಗೊತ್ತಾಗತ್ತೆ ಬದಲಾಯಿಸೋದು ಎಂದು ನಕ್ಕಳು ದಾಕ್ಷಾಯಣಿ. ನಿನ್ನನ್ನು ಈಗ ಕೊಡುತ್ತಿರುವ ಹಾಗೇನೆ ಅಲ್ವೇನೆ ನಗುವನ್ನು ಉಕ್ಕಿಸಿದಳು ಶಂಕರಿ. ಹೀಗೆ ಅವರ ಪ್ರಯಾಣ ಹಿಂದಕ್ಕೆ ಮನೆಯ ಕಡೆಗೆ ಸಾಗಿತು. ಕಾದಂಬರಿ ಕದಳಿಯ ಕರ್ಪೂರ, ಭಾಗ ಬೆಳೆಯುವ ಬೆಳಕು, ಅಧ್ಯಾಯ 6. ಮಹಾದೇವಿ ಮನೆಗೆ ಬಂದು ತನ್ನ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಊಟ ಮಾಡಿ ಸಿದ್ಧಳಾಗುವ ವೇಳೆಗೆ ಶಂಕರಿಯೂ ಬಂದಳು. ಇಬ್ಬರೂ ಶಾಲೆಗಾಗಿ ಮಠದ ಕಡೆ ನಡೆಯತೊಡಗಿದರು.
ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದೆಂದರೆ ಜನಗಳಿಗೆ ಅದೊಂದು ಟೀಕೆಗೆ ಗುರಿಯಾಗುವ ಆಶ್ಚರ್ಯದ ವಿಷಯವೇ ಆಗಿತ್ತು. ಗುರುಲಿಂಗದೇವರು ತಮ್ಮ ಮಠದಲ್ಲಿ ಶಾಲೆಯನ್ನು ಪ್ರಾರಂಭಿಸಿದಾಗ ಹೆಣ್ಣು ಮಕ್ಕಳನ್ನೂ ಅಲ್ಲಿಗೆ ಕಳುಹಿಸಿಕೊಡುವಂತೆ ಜನರಿಗೆ ಹೇಳಿದ್ದರು. ಇದರಿಂದ ಎಲ್ಲರಿಗೂ ಆಶ್ಚರ್ಯವೇ ಆಗಿತ್ತು. ಅವರ ಭಕ್ತರಲ್ಲಿ ಕೂಡ ಅನೇಕರು ಅದಕ್ಕೆ ಸಮ್ಮತಿಸಿರಲಿಲ್ಲ. ಎಲ್ಲಿಯಾದರೂ ಉಂಟೆ ಗುರುಗಳೇ, ಹೆಣ್ಣು ಮಕ್ಕಳಿಗೇಕೆ ಈ ವಿದ್ಯೆ, ಅದರಲ್ಲೂ ಹುಡುಗರ ಜೊತೆಗೆ ಎಂದಿದ್ದರು. ವಿದ್ಯೆಗೆ ಹೆಣ್ಣು ಗಂಡು ಎಂಬ ಭೇದವಿಲ್ಲ. ಧರ್ಮದ ಮುಂದೆ, ವಿದ್ಯೆಯ ಮುಂದೆ ಎಲ್ಲರೂ ಸಮಾನರು. ಆ ಎಳೆಯ ಮಕ್ಕಳಲ್ಲಿ ಹೆಣ್ಣು ಗಂಡು ಎಂಬ ಭೇದಗಳನ್ನೇಕೆ ಕಲ್ಪಿಸುತ್ತೀರಿ? ಬೆಳೆದು ಪ್ರೌಢ ವಯಸ್ಸಿನವರಾದಾಗ ಆ ಮಾತು ಬೇರೆ. ಅವರವರ ಕರ್ತವ್ಯ ನಿರ್ವಹಣೆಗೆ ಮತ್ತು ಮನೋಧರ್ಮಕ್ಕೆ ಅನುಗುಣವಾದ ವಿದ್ಯೆ ಆಗ ಅವಶ್ಯಕ. ಆದರೆ ಪ್ರಾರಂಭದಲ್ಲಿ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಎಲ್ಲರಿಗೂ ಅವಶ್ಯಕವಾದ ಮೂಲಭೂತವಾದ ಅಂಶಗಳನ್ನು ಅರಿಯಲು ಈ ಭೇದವೇ ಎಂದು ಮುಂತಾಗಿ ಹೇಳಿದ್ದರು ಗುರುಲಿಂಗರು. ಅದು ಎಲ್ಲರಿಗೂ ಅಷ್ಟಾಗಿ ಹಿಡಿಸದಿದ್ದರೂ ಕೆಲವರು ಮಾತ್ರ ತಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಮನಸ್ಸು ಮಾಡಿದ್ದರು. ಅದು ಊರಿನ ಜನರ ಕುತೂಹಲಕರವಾದ ಚರ್ಚೆಯ ವಿಷಯವೂ ಆಗಿತ್ತು. ಕೆಲವು ದಿನ ಓಂಕಾರನೇ ಒತ್ತಾಯಪೂರ್ವಕವಾಗಿ ಹೇಳಿ ನಾಗಭೂಷಣ ಶರ್ಮರನ್ನು ಒಪ್ಪಿಸಬೇಕಾಗಿ ಬಂದಿತ್ತು ಅವರ ಮಗಳನ್ನು ಶಾಲೆಗೆ ಕಳುಹಿಸಲು. ಹೀಗಾಗಿ ಮಹಾದೇವಿಗೆ ಶಂಕರಿಯ ಜೊತೆ ದೊರೆತಿತ್ತು. ಆದರೆ ಮಹಾದೇವಿಯ ಶಿಕ್ಷಣವು ಶಾಲೆಯ ಪಾಠದಿಂದ ಮಾತ್ರವೇ ಮುಕ್ತಾಯವಾಗಿರಲಿಲ್ಲ. ಗುರುಲಿಂಗರ ಸಾಕ್ಷಾತ್ ಶಿಕ್ಷಣಕ್ಕೆ ಆಕೆ ಒಳಪಟ್ಟಿದ್ದಳು. ಶಾಲೆಯಲ್ಲಿ ಪಾಠ ಮುಗಿದ ಮೇಲೆ ಗುರುಗಳ ಬಳಿಗೆ ಹೋಗುತ್ತಿದ್ದಳು. ಶಾಲೆಯಲ್ಲಿ ಕಲಿತುದನ್ನೆಲ್ಲ ಅಲ್ಲಿ ಹೇಳುತ್ತಿದ್ದಳು. ಅದಕ್ಕಿಂತ ಹೆಚ್ಚಾಗಿ ಆಕೆಯ ಅಂತರಂಗದ ವಿದ್ಯೆಯ ಸಹಜ ಶಕ್ತಿಯನ್ನು ಬಲ್ಲ ಗುರುಲಿಂಗರು ಆಧ್ಯಾತ್ಮದ ರಹಸ್ಯವನ್ನು ಕ್ರಮೇಣ ಹೇಳತೊಡಗಿದ್ದರು. ವಯಸ್ಸಿಗೆ ಮೀರಿದ ಅವಳ ಆಕಾಂಕ್ಷೆಯನ್ನು, ಕುತೂಹಲವನ್ನು, ಕುಶಾಗ್ರಮತಿಯನ್ನು ಕಂಡು ಸಂತೋಷಗೊಳ್ಳುವರು. ಸಾಮಾನ್ಯರಿಗೆ ಅಗೋಚರವಾದ ಶಕ್ತಿಯೊಂದು ಅವಳಲ್ಲಿ ವಿಕಾಸಗೊಳ್ಳುತ್ತಿದ್ದುದನ್ನು ಕಾಣುತ್ತಿದ್ದರು ಗುರುಲಿಂಗರು. ಆದ್ಯರ ವಚನಗಳನ್ನು ಮಹಾದೇವಿಗೆ ಹೇಳಿಕೊಡುವರು. ಅವರ ಪರಂಪರೆಯನ್ನು ಉಜ್ವಲವಾದ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗಲು ಸಾಹಸ ಪಡುತ್ತಿದ್ದ ಬಸವೇಶ್ವರನ ಕೀರ್ತಿಯೂ ಅಲ್ಲದೆ ಜಂಗಮರ ಮೂಲಕ ಕೆಲವು ವಚನಗಳೂ ಬರತೊಡಗಿದ್ದವು. ಅವುಗಳನ್ನೆಲ್ಲ ಮಹಾದೇವಿಗೆ ಹೇಳಿಕೊಡುತ್ತಿದ್ದರು. ತಮ್ಮದೇ ಆದ ಒಂದು ಬಗೆಯಲ್ಲಿ ಹಾಡುವುದನ್ನೂ ಕಲಿಸುತ್ತಿದ್ದರು. ಅದೆಲ್ಲವನ್ನು ಮಹಾದೇವಿ ಗ್ರಹಿಸುತ್ತಿದ್ದ ರೀತಿ ಒಮ್ಮೊಮ್ಮೆ ಅವರಿಗೇ ಆಶ್ಚರ್ಯವನ್ನುಂಟು ಮಾಡುತ್ತಿತ್ತು. ಶ್ರೀಶೈಲ ಯಾತ್ರೆಗೆ ಹೊರಡುವ ಮುನ್ನ ಕೆಲವು ಹೊಸ ವಚನಗಳನ್ನು, ಶ್ಲೋಕಗಳನ್ನು ಆಕೆಗೆ ಕೊಟ್ಟು ಹೋಗಿದ್ದರು. 5-6 ತಿಂಗಳ ಯಾತ್ರೆಯ ನಂತರ ಈಗ ಕುತೂಹಲದಿಂದ ಅವಳ ಬರುವನ್ನು ಕಾದು ಕುಳಿತಿದ್ದರು. ಆಕೆ ಶಂಕರಿಯೊಡನೆ ಮಠದ ಆವರಣವನ್ನು ಪ್ರವೇಶಿಸಿ ಶಾಲೆಗೆ ಹೋದುದನ್ನು ನೋಡಿದರು. ಅದು ಮುಗಿದೊಡನೆ ನೇರವಾಗಿ ಇಲ್ಲಿಗೆ ಬರುತ್ತಾಳೆಂದು ಹೊಸ ವಚನಗಳ ಓಲೆಗರಿಗಳನ್ನು ಆರಿಸಿ ಸಿದ್ಧಗೊಳಿಸತೊಡಗಿದರು. ನಿರೀಕ್ಷೆಗಿಂತ ಮೊದಲೇ ಮಹಾದೇವಿ ಬಂದು ನಮಸ್ಕರಿಸಿದಳು. ಬಾ ಮಹಾದೇವಿ, ಶಾಲೆ ಮುಗಿಯಿತೆ? ಮುಗಿಯಿತು ಗುರುಗಳೇ. ಪಾಠ ಬರೆಯಲು ಕೊಟ್ಟಿದ್ದರು. ಇನ್ನೂ ಹುಡುಗರು ಬರೆಯುತ್ತಿದ್ದರು. ನಾನು ಜಾಗೃತಿ ಬರೆದು ತೋರಿಸಿ ತಮ್ಮ ಬಳಿಗೆ ಹೋಗಬೇಕೆಂದು ಅಪ್ಪಣೆ ಪಡೆದು ಓಡಿ ಬಂದೆ. ಎಷ್ಟು ದಿವಸವಾಯಿತು ಗುರುಗಳೇ ನಿಮ್ಮ ಪಾಠವಿಲ್ಲದೆ, ಉತ್ಸಾಹದಿಂದ ಹೇಳಿದಳು. ನಿಜ ಮಹಾದೇವಿ, ನಾನು ಕೊಟ್ಟ ವಚನಗಳನ್ನೆಲ್ಲ. ಮಾತಿನ ಮಧ್ಯದಲ್ಲಿಯೇ ಮಹಾದೇವಿಯ ಉತ್ತರ ಸಿದ್ಧವಾಗಿತ್ತು. ಓ, ಎಲ್ಲವನ್ನೂ ಕಲಿತಿದ್ದೇನೆ ಗುರುಗಳೇ. ಎಲ್ಲ? ಯಾವುದಾದರೂ ಒಂದನ್ನು ಹೇಳಮ್ಮ ನೋಡೋಣ. ಮಹಾದೇವಿ ಕ್ಷಣಕಾಲ ಆಲೋಚಿಸಿದಳು. ಇನ್ನೇನು ಪ್ರಾರಂಭಿಸಬೇಕು ಅಷ್ಟರಲ್ಲಿ ಮತ್ತೆ ಗುರುಗಳು ಹೇಳಿದರು. ಆ ಮೂಲೆಯಲ್ಲಿರುವ ಏಕನಾದವನ್ನು ತೆಗೆದುಕೋಬೇಕಾದರೆ. ಬೇಡ ಗುರುಗಳೇ, ಈಗ ನಾನು ಹಾಡುವುದಿಲ್ಲ, ಹಾಗೆಯೇ ಹೇಳುತ್ತೇನೆ. ಇನ್ನೂ ಕೆಲವು ವಚನಗಳನ್ನು ಹೇಳಿಕೊಡಿ, ಇನ್ನೊಂದು ದಿನ ಹಾಡುತ್ತೇನೆ. ಹಾಗೆಯೇ ಆಗಲಿ, ಈಗ ಬೇಕಾದಷ್ಟು ಹೊಸ ವಚನಗಳನ್ನು ತಂದಿದ್ದೇನೆ. ಓಲೆಗರಿಗಳ ಕಡೆ ನೋಡುತ್ತಾ ಗುರುಗಳು ಹೇಳಿದರು. ಹೌದೇ ಗುರುಗಳೇ? ಉತ್ಸಾಹದಿಂದ ಕೇಳಿದಳು ಮಹಾದೇವಿ. ಅದರ ಕಥೆ ಆಮೇಲೆ ಹೇಳುತ್ತೇನೆ. ಎಲ್ಲಿ, ಈಗ 1-2 ವಚನಗಳನ್ನು ಹೇಳು. ಆಗ ಮಹಾದೇವಿ ಪ್ರಾರಂಭಿಸಿದಳು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೇ ರಾಮನಾಥ. ಎಡರಡಸಿದಲ್ಲಿ ಮೃಡ ನಿಮ್ಮ ನೆನೆವರು, ಎಡರಡಸಿದ ವಿಪತ್ತು ಕಡೆಯಾಗಲೊಡನೆ ಮೃಡ ನಿಮ್ಮ ನೆಡಹಿಯೂ ಕಾಣರು ರಾಮನಾಥ.
ಗದ್ಯಕ್ಕಿಂತ ಬೇರೆಯಾದ ಸ್ವಲ್ಪ ಲಯಬದ್ಧವಾದ ರೀತಿಯಲ್ಲಿ ಹೇಳಿದಳು ದೇವರ ದಾಸಿಮಯ್ಯನ ಈ ವಚನಗಳನ್ನು. ಗುರುಗಳು ಕಣ್ಮುಚ್ಚಿ ಕೇಳುತ್ತಿದ್ದರು. ಆಹಾ, ಎಷ್ಟು ಸಾರಿ ಕೇಳಿದರೂ ಹಳತಾಗದ ಮಾತುಗಳಮ್ಮ ಇವು. ಬಸವಣ್ಣನವರ ಒಂದೆರಡು ವಚನಗಳನ್ನು ಕೊಟ್ಟಿದ್ದನಲ್ಲ, ಬರುತ್ತವೆಯೇ? ಓಹೋ, ಬರುತ್ತವೆ ಗುರುಗಳೇ ಎಂದು ಹೇಳತೊಡಗಿದಳು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳೆಸದಂತೆ ಇರಿಸು ನಿಮ್ಮ ಧರ್ಮ. ಮುಗ್ಧವಾದ ಎಳೆಯ ಹೃದಯದ ತನ್ಮಯತೆಯಲ್ಲಿ ಜೀವಂತವಾಗಿ ಮೂಡಿಬರುತ್ತಿದ್ದ ಅಣ್ಣನವರ ಮಾತುಗಳು ಗುರುಲಿಂಗ ದೇವರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳನ್ನು ತರಿಸಿದವು. ತುಂಬಾ ಸುಂದರವಾಗಿ ಹೇಳುತ್ತಿದ್ದೀಯಮ್ಮ, ಉದ್ಗರಿಸಿದರು. ವಚನವೇ ಆಗಿದೆ ಅಲ್ಲವೇ ಗುರುಗಳೇ? ಕೇಳಿದಳು ಮಹಾದೇವಿ. ಹೌದು, ಬಸವಣ್ಣನವರ ವ್ಯಕ್ತಿತ್ವವನ್ನು ಪ್ರತ್ಯಕ್ಷವಾಗಿ ಕಂಡುಬಂದ ನನಗೆ ಅದರ ಅರ್ಥ ಇನ್ನೂ ಅಗಾಧವಾಗಿ ತೋರುತ್ತಿದೆ. ಇಡೀ ಅವರ ಸಾಧನೆಯೇ ನನ್ನ ಮುಂದೆ ನಿಂತಂತಾಗುತ್ತದೆ. ಕಣ್ಣು ಮುಚ್ಚಿ ಹೇಳಿದರು ಗುರುಲಿಂಗರು. ಅಣ್ಣನವರನ್ನು ಪ್ರತ್ಯಕ್ಷವಾಗಿ ಕಂಡು ಬಂದಿರಾ ಗುರುಗಳೇ? ಅವರು ಶ್ರೀಶೈಲಕ್ಕೆ ಬಂದಿದ್ದರೆ? ಇಲ್ಲಮ್ಮ, ಅವರೇಕೆ ಶ್ರೀಶೈಲಕ್ಕೆ ಬರಬೇಕು? ಶ್ರೀಶೈಲವೇ ಅವರಿರುವೆಡೆಗೆ ನಡೆದು ಬರುತ್ತದೆ. ಅಂತಹ ಅಗಾಧವಾದ ಕಾರ್ಯವನ್ನು ಕೈಗೊಂಡಿದ್ದಾನೆಯೇ ಅಣ್ಣ. ಶ್ರೀಶೈಲದಿಂದ ಬರುವಾಗ ನಾನೇ ಕಲ್ಯಾಣಕ್ಕೆ ಹೋಗಿ ಬಂದೆ. ಹೌದೇ ಗುರುಗಳೇ? ಮತ್ತೆ ಹೇಳಲೇ ಇಲ್ಲ ಗುರುಗಳೇ ಇದನ್ನು. ಕಲ್ಯಾಣ ಹೇಗಿತ್ತು ಗುರುಗಳೇ? ಮಹಾದೇವಿಯ ಕುತೂಹಲಕ್ಕೆ ಕೋಡುಗಳೆರಡು ಮೂಡಿದ್ದವು. ಅದನ್ನೇನು ಹೇಳಲಿ ತಾಯಿ, ಶ್ರೀಶೈಲವನ್ನೇನೋ ವರ್ಣಿಸಿದೆ, ಆದರೆ ಕಲ್ಯಾಣವನ್ನು ಹೇಗೆ ವರ್ಣಿಸಲಿ? ಮುಂದಿನ ಮಾನವ ಜನಾಂಗಕ್ಕೆ ಆದರ್ಶಪ್ರಾಯನಾಗಿ ನಿಲ್ಲಬಲ್ಲ ಮಹಾಪ್ರಯೋಗವೊಂದು ಅಣ್ಣನವರ ನೇತೃತ್ವದಲ್ಲಿ ರೂಪುಗೊಳ್ಳುತ್ತಿದೆ. ಈಗ ಅದನ್ನು ವರ್ಣಿಸಲಾರೆ, ಕ್ರಮೇಣ ಅದನ್ನು ತಿಳಿಸಿಕೊಡುತ್ತೇನೆ. ನೀವು ಅಣ್ಣನವರನ್ನು ನೋಡಿದಿರಾ? ಮತ್ತೆ ಪ್ರಶ್ನೆ ಮಹಾದೇವಿಯದು. ಹೌದು, ಬಂದವರಿಗೆಲ್ಲ ಅದೇನು ಉಪಚಾರ ಆ ಅಣ್ಣನವರದು. ಅಂತಹ ದೊಡ್ಡ ಅಧಿಕಾರದಲ್ಲಿದ್ದರೂ ಅದೇನು ವಿನಯವಮ್ಮ, ಅದು ಹೇಳಿದರೆ ನಂಬುವುದು ಕಷ್ಟ. ನನಗಂತೂ ಅವರ ಉಪಚಾರವನ್ನು ಕಂಡು ಸಂಕೋಚವಾಯಿತು. ಅದನ್ನು ಸ್ಮರಿಸಿಕೊಳ್ಳುತ್ತಾ ಹೇಳಿದರು ಗುರುಲಿಂಗರು. ಅವರ ಬಳಿ ಏನನ್ನಾದರೂ ಮಾತನಾಡಿದರ ಗುರುಗಳೇ? ಮಹಾದೇವಿಯ ಕುತೂಹಲ ಇನ್ನೂ ತೃಪ್ತಿಯಾಗಿರಲಿಲ್ಲ. ಹೌದಮ್ಮ, ಬಹಳ ಮಾತನಾಡಿದೆವು. ಈ ಭಾಗದ ವಿಚಾರವನ್ನೆಲ್ಲ ಮತ್ತೆ ಮತ್ತೆ ವಿವರವಾಗಿ ಕೇಳಿದರು. ನಾನು ಎಲ್ಲವನ್ನೂ ಹೇಳಿದೆ. ಇಂದು ನಮ್ಮ ಧರ್ಮ ಪಡೆದಿರುವ ಸಂಕುಚಿತ ಸ್ವರೂಪವನ್ನು ವಿವರಿಸಿದೆ. ಕೇಳಿ ಮರುಗಿದರು. ಅದರ ಉದ್ಧಾರಕ್ಕಾಗಿಯೇ ಕಂಕಣ ಕಟ್ಟಿದವರು ಅವರು. ನಿನ್ನ ವಿಷಯವನ್ನೂ ಹೇಳಿದೆ. ನನ್ನ ವಿಷಯವನ್ನು ಹೇಳಿದಿರಿ ಗುರುಗಳೇ? ಚಕಿತಳಾಗಿ ಕೇಳಿದಳು ಮಹಾದೇವಿ. ಧರ್ಮದಲ್ಲಿ ನಿನಗಿರುವ ಅಪಾರವಾದ ಆಸಕ್ತಿಯನ್ನು ಹೇಳಿದೆ. ಅಣ್ಣನವರು ತುಂಬಾ ಮೆಚ್ಚಿದರು. ಧರ್ಮದಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲ ಎಂಬುದು ಅವರ ದೃಢವಾದ ನಿರ್ಧಾರ. ಇಂದು ಎಷ್ಟೊಂದು ಜನ ಶಿವಶರಣೆಯರು ಕಲ್ಯಾಣದಲ್ಲಿ ತಮ್ಮ ಸಾಧನೆಗೆ ತೊಡಗಿದ್ದಾರೆ ಬಲ್ಲೆಯ. ಅವರೆಲ್ಲರಿಗೂ ಬಸವಣ್ಣನವರೇ ಪ್ರೇರಕರು. ನಿನ್ನ ವಿಚಾರವನ್ನು ನಾನು ಹೇಳಿದಾಗ ತುಂಬಾ ಸಂತೋಷಪಟ್ಟರು. ಆ ಶಕ್ತಿ ಹಾಗೆಯೇ ಬೆಳೆಯಲಿ ಎಂದು ಆಶಿಸಿದರು. ನಿನಗಾಗಿ ಇಕೋ ಈ ವಚನಗಳ ಕಟ್ಟನ್ನು ಕೊಟ್ಟರು ಎಂದು ವಚನಗಳುಳ್ಳ ಓಲೆಗರಿಗಳ ಕಟ್ಟನ್ನು ಮಹಾದೇವಿಗೆ ಕೊಡುತ್ತಾ, ಇವುಗಳನ್ನು ಚೆನ್ನಾಗಿ ಕಲಿಯಮ್ಮ. ಅಣ್ಣನ ಆಸೆ ನೆರವೇರುವಂತೆ ಮಾಡು. ನಿನ್ನ ಹೃದಯದ ಭಕ್ತಿರಸವು ವಚನಗಳ ರೂಪದಲ್ಲಿ ಉಕ್ಕಿ ಅದರೊಡನೆ ಸೇರಲಿ, ಇನ್ನೂ ಶ್ರೀಮಂತಗೊಳ್ಳಲಿ. ಮಹಾದೇವಿ ಮೇಲೆದ್ದು ಅದನ್ನು ಸ್ವೀಕರಿಸಿ ಗುರುಗಳಿಗೆ ನಮಸ್ಕರಿಸಿದಳು. ಕಲ್ಯಾಣ ಎಂಬ ಮಾತು ಮಂತ್ರ ಸದೃಶವಾಯಿತು ಅವಳಿಗೆ. ಶ್ರೀಶೈಲದ ವರ್ಣನೆಯ ಕೊನೆಯಲ್ಲಿ ಕದಳಿ ಎಂಬ ಮಾತು ಅಣ್ಣನ ಕಾರ್ಯಕ್ಷೇತ್ರವಾದ ಕಲ್ಯಾಣ ಎಂಬ ಮಂತ್ರದೊಡನೆ ಸೇರಿತು. ಕದಳಿ, ಕಲ್ಯಾಣ. ಮಹಾದೇವಿಯ ಸಾಧನೆಯ ಎರಡು ಕಣ್ಣುಗಳಾಗಿ ಪರಿಣಮಿಸಿದವು. ಜಗತ್ತಿನ ದೃಷ್ಟಿಯಿಂದ ಇನ್ನೂ ಚಿಕ್ಕವಳಾಗಿದ್ದ ಮಹಾದೇವಿಯಲ್ಲಿ ಎಲ್ಲರಿಗೂ ಅಕ್ಕನಾಗುವ ಮಹಾಚೈತನ್ಯದ ದಿವ್ಯ ಶಕ್ತಿ ರೂಪುಗೊಳ್ಳತೊಡಗಿತು.
ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ಣು ತೆರೆದೇನುವ ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ ಅಕ್ಕ ಕೇಳ